ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ಮಲ್ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಿನ್ನೆ ಬಂದು ಮನಿ ಸೇವಿಂಗ್ ಟಿಪ್ದು ಒಂದು ವಿಡಿಯೋ ಹಾಕಿದ್ದೆ. ತುಂಬ ಜನ ಆವತ್ತಿನ ದಿನವೇ ರೆಸ್ಪಾನ್ಸ್ ಕೊಟ್ಟಿದ್ರಿ. ಸರಿ ಆಯಿತು, ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಹೇಳಿ ಎಡಿಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬಂದು ನಾನು ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹುಡುಗರಿಗೆ ಗೀ ರೈಸ್ ಮಾಡಿಕೊಟ್ಟಿದ್ದೆ. ನಮಗೆ ಮಧ್ಯಾಹ್ನಕ್ಕೆಲ್ಲ ಬೇಕಲ್ವ, ಸೊ ಹಾಗಾಗಿ ಮೈಸೂರು ಬೇಳೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಹೀರೆಕಾಯಿ, ಆಲೂಗಡ್ಡೆ ಹಾಕ್ಬಿಟ್ಟು ಒಣಮೆಣಸಿನ್ಕಾಯಿ ಒಂದು 3 ಹಾಕಿ, ದಂಟಿನ ಸೊಪ್ಪು, ಸ್ವಲ್ಪ ಪಾಲಕ್ ಸೊಪ್ಪು ಉಳಿದಿತ್ತು, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಹಾಕಿ, ಅವರೆಕಾಳು ಹಸಿ ಅವರೆಕಾಳು ಹಾಕಿ, ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿ, ಉಪ್ಪು, ಟೊಮೆಟೊ, ಈರುಳ್ಳಿ ನಾರ್ಮಲ್ ಹಾಕ್ತೀವಿ. ಹಾಕಿ ಒಂದು 2ರಿಂದ 3 ವಿಷಿಲ್ ಕೂಗಿಸ್ಬಿಟ್ಟು ಇದರಲ್ಲಿ ಸೊಪ್ಪನ್ನು ಮಾತ್ರ ರುಬ್ಕೊಂಡು ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರೋ ಒಳ್ಳೆ ತರಕಾರಿ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ಜಾಸ್ತಿ ಹಳ್ಳಿ ಕಡೆ ಈ ಥರ ಮಾಡ್ತಾರೆ. ಫ್ರಿಜ್ ಬಂದು ಒಂದು ಸ್ವಲ್ಪ ಟಿಪ್ಸ್ ಹೇಳ್ತೀನಿ. ಫ್ರಿಜ್ ಕ್ಲೀನ್ ಮಾಡಿಕೊಂಡೆ ಮೊನ್ನೆ. ಸ್ವಲ್ಪ ಸ್ಮೆಲ್ ಥರ ಇತ್ತು. ಸರಿ, ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಏನಪ್ಪ ಮಾಡೋದು ಅಂತ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ದೀನಿ. ಹಾಗೆ ಇವತ್ತು ಬೆಳಗ್ಗೆನೇ ಏನು ಮಾಡಿದೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಂದು ರೆಡಿ ಮಾಡಿಕೊಂಡೆ. ಆಲ್ಮೋಸ್ಟ್ 1/4 kg ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿಕೊಂಡೆ. ಇವತ್ತು ಬಂದು ನಾನು ಆಫ್ ಆ್ಯಂಡ್ ಆಫ್ ರೇಷಿಯೋನಲ್ಲಿ ಹಾಕಿದ್ದೀನಿ. ಅರ್ಧ kg ಶುಂಠಿ, ಅರ್ಧ kg ಬೆಳ್ಳುಳ್ಳಿ. ಅದರಲ್ಲಿ ಆಸುಪಾಸು ಒಂದು 600 ಗ್ರಾಮ್ ಆ ಥರ ಆಗಿದೆ. ಇದು 600 ಗ್ರಾಮ್, ಅದು 600 ಗ್ರಾಮ್ ಆ ಥರ ಆಗಿದೆ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಇರಬೇಕು, ಶುಂಠಿ ಕಡಿಮೆ ಇರಬೇಕು ಅಂತ ಹೇಳ್ತಾರೆ. ಸೊ ನಾನ್ ವೆಜ್ಜಲ್ಲಿ ಚಿಕನ್ಗೆ ಬೆಳ್ಳುಳ್ಳಿ ಬಂದು ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಅಂತಾರೆ. ನಾನ್ ವೆಜ್ಗೆ ಬಂದು ಅಂದರೆ ಮಟನ್ ಮಾಡೋವಾಗ ಶುಂಠಿ ಜಾಸ್ತಿ ಇರಬೇಕು ಅಂತಾರೆ. ಬಟ್ ನಾನು ಎರಡನ್ನೂ ಮೀಡಿಯಮ್ಮಲ್ಲೇ ಮಾಡಿದ್ದೀನಿ, ಎರಡನ್ನೂ ಈಕ್ವಲಲ್ಲೇ. ಒಂದು ಸ್ವಲ್ಪ ಶುಂಠಿ ಜಾಸ್ತಿ ಹಾಕಿದೆ ಅಂತ ಅಂದ್ಕೊಂಡೆ. ಹಾಗೆ ಬಂದು ಉಪ್ಪನ್ನು ಒಂದು ಸಿಲಿಕಾನ್ ಚಿಕ್ಕ ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಇದು ಬಂದು ಅನ್ನೆಸೆಸರಿ ನೀರನ್ನು ಬಂದು ಎಳ್ಕೊಳ್ಳುತ್ತೆ. ತುಂಬ ನೀರು ಥರ ಇರುತ್ತಲ್ಲ ಫ್ರಿಜ್ಜು, ತುಂಬ ಅದನ್ನು ಬಂದು ಇದು ಹೀರ್ಕೊಳ್ಳುತ್ತೆ ಅಂತ. ಸೊ ಈ ಟಿಪ್ ಫಾಲೋ ಮಾಡಿದ್ದೀನಿ. ಮತ್ತು ಬಂದು ಇದು ನನಗೆ ವರ್ಕ್ ಆಯಿತು. ಸ್ಮೆಲ್ ಬರೋದನ್ನು ತಡೆಯೋದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಮತ್ತು ಒಂದು ಬಂದು ಸ್ಟಾರ್ ಅಂತ ಹೇಳ್ತೀವಲ್ಲ, ಅದು ಸ್ಟಾರ್ ನಾವು ಮಸಾಲೆ ಯೂಸ್ ಮಾಡ್ತೀವಲ್ಲ, ಸ್ಪೈಸು, ಅದನ್ನು ಬಂದು ಫ್ರೀಝರಲ್ಲಿ ಒಂದು ಹೊರಗಡೆ ಫ್ರಿಜ್ಜಲ್ಲಿ ಈ ರೀತಿ ಒಂದು ಡೋರಲ್ಲಿ ಇಟ್ಟಿದ್ದೀನಿ. ಸ್ಮೆಲ್ ಬಂದು ನಿಜವಾಗ್ಲೂ ಕಂಟ್ರೋಲ್ ಆಗಿದೆ. ಸ್ಮೆಲ್ಲೇ ಇಲ್ಲ ಹೇಳಬೇಕು ಅಂದರೆ. ಫ್ರಿಜ್ಜು ಫ್ರೆಶ್ಶಾಗಿ ಫೀಲ್ ಆಗ್ತಾಯಿದೆ ನನಗೆ. ಮತ್ತು ಮೊಸರನ್ನು ಅಷ್ಟೇ ಬಟ್ಲಲ್ಲಿ ಎತ್ತಿಟ್ಟಿದ್ದೀನಿ, ಓಪನ್ ಮಾಡಿರೋದನ್ನು. ನಾವು ಕೆಲವು ಟೈಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ಥರ ಓಪನ್ ಮಾಡಿ ಸ್ವಲ್ಪ ಯೂಸ್ ಮಾಡಿಬಿಟ್ಟು ಈ ರೀತಿ ಡೋರಲ್ಲಿ ಇಟ್ಬಿಡ್ತೀವಿ. ಅದು ಯಾವುದಾದ್ರೂ ಒಂದು ಐಟಮ್ನ ನೋಡದೆ ಮೊಸರು ಮೇಲೆ ಇಟ್ಬಿಟ್ರೆ ಎಲ್ಲ ಚೆಲ್ಕೊಂಡು ಫ್ರಿಜ್ಜೆಲ್ಲ ಹಾಳಾಗುತ್ತೆ. ಮತ್ತೆ ಎಲ್ಲ ವಾಶ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಮತ್ತು ಮೆಹಂದಿ ಪೇಸ್ಟನ್ನು ಕೂಡ ಫ್ರಿಜ್ಜಲ್ಲೇ ಎತ್ತಿಟ್ಟಿದ್ದೀನಿ. ಮತ್ತು ಇಲ್ಲಿ ಬಂದು ನಾನು ಸ್ವಲ್ಪ ಚೀಸ್ ಇತ್ತು, ಚೀಸ್ ಸ್ಲೈಸಸ್ ಅಲ್ಲೇ ಇಟ್ಟಿದ್ದೀನಿ, ಡೈರಿ ಪ್ರಾಡಕ್ಟ್ಸ್ ಎಲ್ಲಿಡ್ತೀವೋ ಅಲ್ಲಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನೀರು ಬಂದು ಕರೆಂಟ್ ಇಲ್ದಿದ್ದಾಗ ನೀರೆಲ್ಲ ಕರಗಿ ಶೇಖರಣೆ ಆಗುತ್ತಲ್ಲ, ಅಲ್ಲಿ ಬಂದು ಇಲ್ಲಿ ಹೋಗುತ್ತೆ ನೀರು, ಹೋಗಿ ಹಿಂದೆಗಡೆ ಚಿಕ್ಕ ಬಕೆಟಲ್ಲಿ ಶೇಖರಣೆ ಆಗುತ್ತೆ. ಇದನ್ನು ಅಷ್ಟೇ ಆಗಾಗ ಕ್ಲೀನ್ ಮಾಡ್ಕೋತಾ ಇರಬೇಕು. ಇಲ್ಲಾಂದರೆ ಅಲ್ಲಿಂದ ನೀರೇನಾಗುತ್ತೆ ಅಂದರೆ ಅಲ್ಲೇನಾದರೂ ಗಲೀಜಿತ್ತು ಬಕೆಟಿಗೆ ಹೋಗದೆ ನೀರು, ಈ ಚಿಕ್ಕ ಬಟ್ಲಿದೆ ಅಲ್ಲ ಇಲ್ಲಿ ನೀರು ಹೋಗೋದು, ಅಲ್ಲಿ ಹೋಗಿ ಸ್ಟಾಕ್ ಆಗಿಬಿಟ್ಟು ಕೆಳಗಡೆ ಫುಲ್ಲೂ ಬಂದು ನಮಗೆ ನೀರು ಬಂದುಬಿಡುತ್ತೆ ಫ್ರಿಜ್ಜಿಂದ ಹೊರಗಡೆ. ಸೊ ಆವಾಗ ನೀವು ಈ ಒಂದು ಪ್ಲೇಸೆಲ್ಲ ಚಿಕ್ಕದಾಗಿ ಒಂದು ಬಟ್ಲು ಕೊಟ್ಟಿದ್ದಾರೆ ನೋಡಿ, ಚಿಕ್ಕದಾಗಿ ಒಂದು ಪ್ಲಾಸ್ಟಿಕ್ಕು, ಆಗಾಗ ಒಂದು ಕಡ್ಡಿ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದರೆ ನೀರೆಲ್ಲನೂ ಫ್ರೀಝರಿಂದ ಮತ್ತು ಡೈರಿ ಪ್ರಾಡಕ್ಟ್ಸ್ ಇರೋ ಜಾಗದಿಂದ ಅಲ್ಲಿ ನೀಟಾಗಿ ಹೊರಗಡೆ ಅಂದರೆ ಹಿಂದೆ ಭಾಗಕ್ಕೆ ಹೋಗಿ ಸೇರಿಕೊಳ್ಳುತ್ತೆ. ಆಗ ನಾವು ಬಂದು 15 ದಿವಸಕ್ಕೊಂದ್ಸಲಿ ಫ್ರಿಜ್ ಕ್ಲೀನ್ ಮಾಡುವಾಗ ಆ ನೀರನ್ನು ರಿಮೂವ್ ಮಾಡ್ಬೋದು. ಹಾಗೆ ಬಂದು ಇದು ನನಗೆ ನ್ಯಾಚುರಲ್ ಸ್ಟೋನ್ದಿದು ಅಮೆಝಾನಲ್ಲಿ ಆಗ ತುಂಬ ವರ್ಷನೇ ಆಯಿತು ತೊಗೊಂಡು. ಇದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಅರೇಂಜ್ ಮಾಡಿಟ್ಟೆ. ನನ್ನ ಯೂಟ್ಯೂಬ್ ಪ್ಲೇ ಬಟನ್ನು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆದಾಗ ಬಂದಿದ್ದು. ಇದು ಆಲ್ಮೋಸ್ಟ್ ಬಂದು 2 ಇಯರ್ಸ್ ಮೇಲೇ ಆಯಿತು, 3 ಇಯರ್ಸ್ ಆಯಿತು. ಇದು ಬಂದು ಮನೆ ಎಂಟ್ರೆನ್ಸಲ್ಲೇ ಹಾಕಿದ್ದೀನಿ. ಹಾಗೆ ಬಂದು ಬ್ಲಿಂಕಿಟಲ್ಲಿ ನಾನು ಇದೊಂದನ್ನು ಆರ್ಡ್ರ್ ಮಾಡಿದ್ದೆ. ಅಂದರೆ ಲಾಂಗ್ ನಮಗೆ ನೂಡಲ್ಸ್ ಬರುತ್ತಲ್ಲ, ಅದು ತುಂಬ ದಿವಸದಿಂದನೇ ತಿನ್ನಬೇಕು ಅಂತ ಅಂದ್ಕೊಂಡು ತುಂಬ ವರ್ಷಗಳಿಂದ ತಿಂದಿದ್ದು. ಸರಿ ಆಯಿತು ಅಂತ ಹೇಳಿ ಬ್ಲಿಂಕಿಟಲ್ಲಿ ಆರ್ಡ್ರ್ ಹಾಕಿದ್ದೆ. ಇದು ಟೋಟಲಾಗಿ ಪ್ರೈಸ್ ಬಂದು 400 ಗ್ರಾಮ್ ಇದೆ, 60 ರೂಪಾಯಿ ಬಿತ್ತು ನನಗೆ.
ಇದನ್ನು ತರಿಸ್ಕೊಂಡಿದ್ದೆ ನಾನು. ಒಂದು ಪಾಕೆಟ್ ಮೊದಲೇ ತರಿಸ್ಕೊಂಡಿದ್ದೆ, ಅದು ಖಾಲಿಯಾಗಿತ್ತು. ಸರಿ, ಈಗ ಇದರಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಲು ಕುದಿಯೋದಕ್ಕೆ ಬಿಟ್ಟು ಈ ಒಂದು ಸೇಮಿಯಾನ ಲಾಂಗ್ ಸೇಮಿಯಾನ ನಾವು ಬಂದು ಈ ರೀತಿಯೇ ಹಾಕ್ಕೋಬೇಕು. ಮುರಿದು ಹಾಕಿದ್ರೆ ಪ್ರಯೋಜನ ಇಲ್ಲ, ಈ ಥರನೇ ಹಾಕಿದ್ರೆ ಅದು ನೀಟಾಗಿ ಕುಕ್ಕಾಗಿ ಬ್ಲೆಂಡ್ ಆಗುತ್ತೆ. ಈ ರೀತಿ ನೀವು ಟ್ರೈ ಮಾಡಿ. ಹಾಕ್ಬಿಟ್ಟು ಏಲಕ್ಕಿಯನ್ನು ಫಸ್ಟೇ ಹಾಕಿದ್ರೆ ಟೇಸ್ಟ್ ಬಂದು ಚೆನ್ನಾಗಿರುತ್ತೆ. ನಾರ್ಮಲ್ ಸೇಮಿಯಾ ಬರುತ್ತಲ್ಲ, ಅದಕ್ಕಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟಲ್ಲಿರುತ್ತೆ. ಅದು ಟೇಸ್ಟೇ ಬೇರೆ, ಇದ್ರ ಟೇಸ್ಟೇ ಬೇರೆ. ಬಟ್ ಇದು ನನಗೆ ತುಂಬಾ ಇಷ್ಟ ಆಯಿತು. ನಾಟಿ ಸಕ್ಕರೆನ ಲಾಸ್ಟಲ್ಲಿ ಹಾಕ್ಕೋತೀನಿ, ಯಾಕಂದರೆ ಹಾಲಾಕಿ ಮಾಡಿರೋದ್ರಿಂದ ಬೇಗ ಉಡ್ಕೊಂಬಿಡುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಸಕ್ಕರೆ ಹಾಕ್ಕೊಂಡು ಇದನ್ನು ಮಿಲ್ಕ್ ಮೇಡ್ ಇದ್ದರೆ ಅದೊಂಚೂರು ಮಿಕ್ಸ್ ಮಾಡಿ ನಾವು ತೊಗೋಬೋದು. ಹಾಗೆ ಇದು ಬಂದು ನನ್ನ ಯೂಟ್ಯೂಬ್ ಅರ್ನಿಂಗ್ಸಲ್ಲಿ ನಾನು ತೊಗೊಂಡಂತಹ ಜ್ಯುವೆಲರೀಸ್ ಅಂತೇಳಿ ನಾನು ಪ್ರೀವಿಯಸ್ಸಾಗಿ ವಿಡಿಯೋ ಹಾಕಿದ್ದೆ. ಸೊ ಇದನ್ನು ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ಆ ವಿಡಿಯೋ ನೋಡದೇ ಇರೋರು ಈ ವ್ಲಾಗಲ್ಲಿ ನೋಡ್ತೀರಾ ಅಂತ. ಸೊ ನಾನು ಬಂದು ನನ್ನ ಯೂಟ್ಯೂಬ್ ಅರ್ನಿಂಗ್ಸಲ್ಲಿ ಫಸ್ಟಾಗಿ ನಾನು ತೊಗೊಂಡಿದ್ದು ಬಂದು ಈ ಒಂದು ಕರಿಮಣಿ ಸರ. ಇದು ಬಂದು ಶಾರ್ಟ್ ಚೈನ್, ಇದು ಲಾಂಗ್ ಅಲ್ಲ, ಶಾರ್ಟ್ ಚೈನು, ಎರಡೆಳೆದು ಆಲ್ಮೋಸ್ಟ್ ನನಗೆ ಇಷ್ಟ. ಸೊ ಹಾಗಾಗಿ ನಾನು ಲಾಂಗಲ್ಲೇ ಟ್ರೈ ಮಾಡಿದೆ, ಬಟ್ ನನ್ನ ಬಜೆಟ್ ಅವತ್ತಿರಲಿಲ್ಲ. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದು. ಟೋಟಲಾಗಿ 12 ಗ್ರಾಮ್ಸ್ ಇದೆ. ಇದರಲ್ಲಿ ಗೋಲ್ಡ್ ಮಾತ್ರನೇ 10 ಗ್ರಾಮ್ಸ್ ಇದೆ. ಇನ್ನು 2 ಗ್ರಾಮ್ಸ್ ಬಂದು ನನಗೆ ಮಣಿ ಬರುತ್ತೆ. ಸೊ ನನಗೆ ಮಣಿಗೆ ಪ್ರೈಸ್ ಬಿದ್ದಿಲ್ಲ, ನನಗೆ ಬಂದು ಚಿನ್ನಕ್ಕೆ ಮಾತ್ರ. ಈ ಕೊಕ್ಕೆ ಮತ್ತು ಈ ಕರಿಮಣಿಯನ್ನು ಪೋಣಿಸಿರುವಂತಹ ಕಂಬಿ, ಮತ್ತು ಮಧ್ಯದಲ್ಲಿ ಇರುವಂತಹ ಚಿನ್ನದ ಒಂದು ಸರ, ಅದಾದಮೇಲೆ ಅದರ ಕೆಳಗಿರುವಂತಹ ಡಾಲರು, ಮಣಿಗಳು, ಇದಕ್ಕೆಲ್ಲ ಸೇರಿ 10 ಗ್ರಾಮು ಚಿನ್ನ ಆಗಿತ್ತು ಇದಕ್ಕೆ. ಸೊ ಇದಕ್ಕೆ ಟೋಟಲಾಗಿ 56,000 ಸಮಥಿಂಗ್ ಕೊಟ್ಟಿದ್ದೆ ನಾನು, ಯಾಕಂದರೆ ಆವಾಗ ನಾನು ತೊಗೊಂಡಾಗ 5,600 ಇತ್ತು ಗ್ರಾಮು. ಇದು ತೊಗೊಂಡು ನಾನು ಬಂದು ಆಲ್ಮೋಸ್ಟ್ ಒಂದು 2 ಇಯರ್ಸ್ ಮೇಲೇ ಆಯಿತು. ಸೊ ಇದನ್ನು ತಗೊಂಡು ನನಗೆ ಖುಷಿಯಾಗಿ ತೊಗೊಂಡೆ, ಯಾಕಂದರೆ ತುಂಬ ದಿವಸ ನಾವು ಒಂದು ಬಕೆಟ್ ಲಿಸ್ಟಲ್ಲಿ ಇಟ್ಟಿರ್ತೀವಿ. ಉದಾಹರಣೆಗೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು, ಇಲ್ಲಾಂದರೆ ಒಂದು ಜುಮ್ಕಿ ಆಗಿರ್ಬೋದು, ಇಲ್ಲಾಂದರೆ ಒಂದು ಚೈನ್ ಆಗಿರ್ಬೋದು. ಆ ಥರ ಎಲ್ಲರ ಬಕೆಟ್ ಲಿಸ್ಟಲ್ಲಿ ಹೆಂಗಿರುತ್ತೋ ಅದೇ ಥರ ನನ್ನ ಒಂದು ಮನಸ್ಸಲ್ಲಿ ಅಂದ್ಕೊಂಡು ತುಂಬ ದಿವಸದಿಂದ ನಾನು ಕಾರ್ಟಲ್ಲಿ ಹಾಕಿಟ್ಕೊಂಡಿದ್ದು, ಅಂದರೆ ತಗೊಳ್ಳೇಬೇಕು ಇದನ್ನು ಅಂತ. ಸೊ ಇದನ್ನು ಬಂದು ನನ್ನ ಅರ್ನಿಂಗ್ಸಲ್ಲಿ ನಾನು ತೊಗೊಂಡಿದ್ದು ಫಸ್ಟ್ ಒಂದು ದೊಡ್ಡದು ಅಂದರೆ ಇದೇನೆ. ಸೊ ಫಸ್ಟಾಗಿ ನಾನು ಯೂಟ್ಯೂಬ್ ಅರ್ನಿಂಗ್ಸಲ್ಲಿ ನಾನು ತೊಗೊಂಡಿದ್ದು ಬಂದು ಡೈಮಂಡ್ ನೋಸ್ ಪಿನ್ನು. ನಾನು ಮೂಗ್ತಿ ಬಂದು ನಾನು ಡೈಮಂಡ್ ತೊಗೊಂಡಿದ್ದು ಯೂಟ್ಯೂಬ್ ಅರ್ನಿಂಗ್ಸಲ್ಲಿ 2020ಯಲ್ಲಿ. ನೀನು ಕೊರೋನಾ ಸ್ಟಾರ್ಟ್ ಆಗಿತ್ತಲ್ವ, ಆ ಟೈಮಲ್ಲಿ ತೊಗೊಂಡಿದ್ದು. ನನಗೆ ಇನ್ನೂ ನೆನಪಿದೆ, ಮಾಸ್ಕೆಲ್ಲ ಹಾಕ್ಕೊಂಡು ಹೋಗಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಯಲಹಂಕದಲ್ಲಿ ನಾನು ತೊಗೊಂಡಿದ್ದೆ ಅದು. ನೆಕ್ಸ್ಟು ಇದು ಬಂದು ನಾನು ಲಲಿತಾದಲ್ಲಿ ತೊಗೊಂಡಿದ್ದಂತಹ ಒಂದು ಚಿನ್ನದ ಸರ ಅಂತಂದರೆ ಈ ಕರಿಮಣಿ ಚೈನು. ತುಂಬ ಚೆನ್ನಾಗಿದೆ ಈ ಮಂಗಳಸೂತ್ರ. ಸ್ಯಾರಿಗೆ ಮತ್ತು ಡ್ರೆಸ್ಗೆ ಬ್ಲ್ಯಾಕ್ ನಾವು ಹಾಕ್ಕೊಳ್ಳೋವಾಗ ನಮಗೆ ಫೇಸೇ ಒಂದು ರೀತಿ ಎನ್ಹ್ಯಾನ್ಸ್ ಮಾಡುತ್ತೆ, ನಮ್ಮ ಫೇಸ್ನೇ ಬಂದು ಒಂದು ಗ್ಲೋ ಮಾಡುತ್ತೆ ಬ್ಲ್ಯಾಕ್ ಕಲರ್ಸು. ಸೊ ಬ್ಲ್ಯಾಕ್ ಬೀಡ್ಸ್ ಇರೋದ್ರಿಂದ ಫೇಸ್ ಬಂದು ನಮಗೆ ಈ ಥರ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಒಂದೊಳ್ಳೆ ಸ್ಯಾರಿ ಇಲ್ಲ ಒಂದು ಒಳ್ಳೆ ಅನಾರ್ಕಲಿ ಕುರ್ತಿ ಇಂಥವೆಲ್ಲ ಹಾಕ್ಕೊಳ್ಳೋವಾಗ ಒಳ್ಳೆ ಲುಕ್ ಕಾಣಿಸುತ್ತೆ ಟ್ರೆಡಿಷ್ನಲ್ ಆಗಿ. ಹಾಗಾಗಿ ಈ ಚೈನ್ ನಂಗೆ ತುಂಬಾ ಇಷ್ಟ. ಮತ್ತು ಸೆಕೆಂಡಾಗಿ ನಾನು ತೊಗೊಂಡಾಗ ನೆಕ್ಸ್ಟ್ ದೊಡ್ಡ ಅಮೌಂಟಲ್ಲಿ ತೊಗೊಂಡಿದ್ದು ಬಂದು ಈ ಒಂದು ಜುಮ್ಕಾ. ಈ ಜುಮ್ಕಾ ಸೆಲೆಕ್ಟೆಡಾಗಿ ಮಾಡಿ ನನಗೆ ಇದೇ ಥರ ಬರಬೇಕು ಪಾಲಿಶ್ ಅಂತ ಹೇಳಿ, ಯಾಕಂದರೆ ಇದು ಹೈಲೈಟಾಗಿ ಕಾಣಿಸ್ಬೇಕು ಅಂತ ಲಕ್ಷ್ಮಿನ ಮತ್ತು ಕೆಳಗಡೆ ಜುಮ್ಕಿಯಲ್ಲಿ ಆ ಡಿಸೈನ್ನ ಬಂದು ನಾನು ಹೈಲೈಟಾಗಿ ಮಾಡಿಸಿದ್ದೆ. ನನ್ನ ಹತ್ರ ಇದು ನವಿಲ್ದು ಮತ್ತು ಬಂದು ಗಿಳಿದು ಆ ಥರ ಡಿಸೈನಲ್ಲಿ ಇದೆ ಓಲೆಗಳು. ಹಂಗಾಗಿ ನಾನು ಇದು ಬಾತ್ಕೋಳಿ ಡಿಸೈನ್ ಥರ ಪ್ಲ್ಯಾನ್ ಮಾಡಿ ಈ ಮಧ್ಯದಲ್ಲಿ ನಾನು ಯುನೀಕಾಗಿರಲಿ ಅಂತ ಇದನ್ನು ಮಾಡಿಸ್ಕೊಂಡಿದ್ದು. ಸೊ ಟೋಟಲಾಗಿ ಇದು 12 ಗ್ರಾಮ್ ಇದೆ. ನನಗೆ 72,000 ಆಗಿತ್ತು. ಸೊ ಗ್ರಾಮ್ ಬಂದು ಆ ಟೈಮಲ್ಲಿ ನನಗೆ ಒಂದು 4,000 ಚಿಲ್ಲರೆ ಮೇಲೇ ಇತ್ತು. ಎಲ್ಲ ಸೇರಿ ಕೂಲಿ ವೇಸ್ಟೇಜ್ ಎಲ್ಲ ಸೇರಿ 5,000 ಆಸುಪಾಸಲ್ಲಿ ಇದು ಕೂಡ ನನಗೆ ಬಂದಿತ್ತು. ಸೊ ಈ ಓಲೆ ಕೂಡ ನನಗೆ ಒಂದು ರೀತಿ ಫೇವ್ರೇಟೇ. ಮತ್ತು ಈ ಓಲೆ ಬಂದು ನಾನು ಡೈಲಿ ವಿಯರಿಗೆ ಯೂಸ್ ಮಾಡ್ತೀನಿ. ನಾರ್ಮಲ್ ವರಲಕ್ಷ್ಮಿ ವಾಲೆ ಅಂತಲೇ ಹೇಳ್ತೀವಿ ಇದಕ್ಕೆ. ಇದು ಆಗ ತುಂಬ ಟ್ರೆಂಡು. ಒಂದು 20 ವರ್ಷಕ್ಕೆ ಮುಂಚೆ ಯಾರು ಕಿವಿಯಲ್ಲಿ ನೋಡಿದ್ರೂ ಈ ಓಲೆನೇ. ಆವಾಗಲಿಂದನೇ ಮನಸ್ಸು, ಅಂದರೆ ಮದುವೆಗೆ ಮುಂಚೆನೇ ಈ ಓಲೆಗಳೆಲ್ಲ ಒಂದು ರೀತಿ ನನಗೆ ಕ್ರಶ್ ಥರ ತಗೋಬೇಕು ಅಂತ. ಆಫ್ಟರ್ ಮ್ಯಾರೇಜು ನನಗೆ ಬಂದು ಇದನ್ನೆಲ್ಲ ಒಂದೊಂದೇ ತಗೊಳ್ಳೋದಕ್ಕೆ ಶುರು ಮಾಡಿದ್ದು. ಸೊ ಇದು ಕೂಡ ನನ್ನ ಯೂಟ್ಯೂಬ್ ಅರ್ನಿಂಗಲ್ಲಿ ತೊಗೊಂಡಂತಹ ಒಂದು ಓಲೆ. ಕಾರ್ಡ್ ಕಟ್ಟಿ ತೊಗೊಂಡಿದ್ದು ನಾನು ಸ್ಕೀಮಲ್ಲಿ, ಗೋಲ್ಡ್ ಸ್ಕೀಮಲ್ಲಿ ಹಾಕಿ ತೊಗೊಂಡಿದ್ದೆ. 4,000 ಪರ್ ಮಂತ್ ಥರ ಕಟ್ಟಿ 44,000 ಕಟ್ಟಿದ್ದೆ ನಾನು. ಇದು ಒಂದು ವಾಲೆ ಆವಾಗ ತೊಗೊಳ್ಳೋವಾಗ 3,800-900 ಇತ್ತು ಗ್ರಾಮು. 2022
ನಾನು ತೊಗೊಂಡಿದ್ದು. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ನಾನು ಇದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಕಾರ್ಡ್ ಕೂಡ ಹಾಕಿದ್ದೆ. ಹಬ್ಬಕ್ಕೂ ಒಂದು ವಾರ ಇದೆ ಅನ್ನೋವಾಗ ಹೋಗಿ ಈ ಒಂದು ಇಯರಿಂಗ್ನ, ಇದು ಮತ್ತು ಇನ್ನೊಂದು ಪೇರ್ ಇದೆ, ಅದನ್ನು ತೊಗೊಂಡಿದ್ದು. ಸೊ ಇದು ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಕೊಳೆ ಸೇರುತ್ತೆ. ನಾವು ಸ್ನಾನ ಮಾಡ್ತೀವಲ್ಲ, ಹಂಗಾಗಿ ಸೋಪ್ದಾಗಲಿ ಇಲ್ಲ ನಮ್ಮ ಮೈವಿನ ಬೆವರಿನ ಕೊಳೆ ಆಗಲಿ ಸೇರಿಕೊಳ್ಳುತ್ತೆ. ಹೆಣ್ಮಕ್ಳು ಆಲ್ಮೋಸ್ಟ್ ಮನೇಲಿ ಮಾಡಬೇಕಾಗಿರೋದು ಏನಂದರೆ, ವೀಕ್ಲಿ ಒನ್ಸ್ ಆದರೂ ನಾವು ಹಾಕ್ಕೊಂಡಿರುವಂತಹ ಮೂಗ್ತಿ, ಹಾಕ್ಕೊಂಡಿರುವಂಥ ಒಂದು ಇಯರಿಂಗ್ಸು, ಬ್ಯಾಂಗಲ್ಸು, ಇದನ್ನೆಲ್ಲ ಕ್ಲೀನ್ ಮಾಡಿ ಹಾಕ್ಕೋಬೇಕು. ಯಾಕಂದರೆ ಇದೊಂದು ರೀತಿ ಸ್ಮೆಲ್ ಬರುತ್ತೆ ಕಿವಿ ಹತ್ರ. ಹಾಗಾಗಿ ನಾನೊಂದು ಪೊರ್ಕೆ ಕಡ್ಡಿ ತೊಗೊಂಡು ಸಾಫ್ಟಾಗಿರೋ ಪೊರ್ಕೆ ಕಡ್ಡಿಯಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾವುದೇ ರೀತಿ ಪಿನ್ ಅಂಥವೆಲ್ಲ ಹಾಕಿ ಚುಚ್ಚಿದ್ರೆ ಡ್ಯಾಮೇಜ್ ಆಗುತ್ತೆ ಗೋಲ್ಡ್ ಅಂತ. ಈ ರೀತಿ ಒಂದು ಪೊರ್ಕೆ ಕಡ್ಡಿಯಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಆಮೇಲೆ ಶ್ಯಾಂಪು ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಸೋಕ್ ಮಾಡಿ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳೋದಷ್ಟೇ. ನೋಡಿ, ಈ ಹೋಲಲ್ಲೆಲ್ಲ ಒಂದು ಸ್ವಲ್ಪ ಕೊಳೆ ಸೇರಿತ್ತು. ಹಾಗಾಗಿ ಒಂದೊಂದೇ ನಿಧಾನವಾಗಿ, ಜಾಸ್ತಿ ಜೋರು ಪ್ರೆಸ್ ಮಾಡಿದ್ರೆ, ಪಿನ್ನೋ ಇಂಥವು ತೊಗೊಂಡು ಪ್ರೆಸ್ ಮಾಡಿದ್ರೆ ನಮಗೆ ಆ ಸ್ಟೋನ್ ಹೊರಗೆ ಬಂದುಬಿಡುತ್ತೆ. ಮತ್ತು ನಾವೇ ಹಾಕ್ಕೋಬೋದು. ಯಾವುದ್ರಲ್ಲಂತಂದರೆ ನಮಗೆ ಫೆವಿಸ್ಟಿಕ್ ಬರುತ್ತಲ್ಲ, ಫೆವಿಕ್ವಿಕ್ಕು, ಅದರಲ್ಲಿ ಬಂದು ನಾವು ಹಾಕ್ಕೋಬೋದು. ಬಟ್ ಸ್ಟೋನ್ ಮೇಲೆ ಆ ಗಮ್ ಹೋಗಬಾರ್ದು. ಸ್ಟೋನ್ ಮೇಲೆ ಆ ಗಮ್ ಹೋಗ್ಬಿಟ್ರೆ ಡಲ್ ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಈ ರೀತಿ ಕ್ಲೀನ್ ಮಾಡಿಕೊಂಡು ಒಂದೊಂದೇ ಕ್ಲೀನ್ ಮಾಡ್ಕೊಂಡು ನಿಧಾನವಾಗಿ ತಾಳ್ಮೆಯಿಂದ, ನಮಗೂ ಒಂದು ರೀತಿ ಪಾಸಿಟಿವಾಗಿ ವೈಬ್ ಆಗುತ್ತೆ. ಗೋಲ್ಡ್ ನೋಡ್ತಾ ಮುಟ್ತಾ ಅದನ್ನು ಕ್ಲೀನ್ ಮಾಡೋದು, ಸ್ಟೋನ್ ಕಲರ್ಸ್ ಅದನ್ನೆಲ್ಲ ಫೀಲ್ ಮಾಡಿ, ಡಿಸೈನ್ಸ್ನೆಲ್ಲ ಫೀಲ್ ಮಾಡಿಕೊಂಡು ಕ್ಲೀನ್ ಮಾಡಿ ವಾಶ್ ಮಾಡಿ ಹಾಕ್ಕೋಬೇಕು. ಇದನ್ನು ಎವ್ರಿ ಫ್ರೈಡೇ ಮಾಡ್ಕೊಳ್ಳಿ. ಪೂಜೆ ಮಾಡ್ತೀರಾ ಮನೇಲಿ ಅಂದಾಗ ಎವ್ರಿ ಫ್ರೈಡೇ ಮನೇಲಿ ನೀವು ಏನು ಹಾಕೋತೀರಾ ಒಡವೆಗಳನ್ನ ನೀಟ್ ಮಾಡಿ ವಾಶ್ ಮಾಡಿ ಲಾಸ್ಟಲ್ಲಿ ಅರಿಶಿಣ ನೀರಲ್ಲಿ ಅದ್ಬಿಟ್ಟು ಆಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸಿ ನೀವು ಬಂದು ಹಾಕ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಮೇಂಟೈನ್ ಮಾಡ್ದಂಗೆ ಇರುತ್ತೆ ಮತ್ತು ಕೊಳೆ ಸೇರಿದಂಗೂ ಇರುತ್ತೆ. ಕಿವಿ ಹತ್ರ ಕೂಡ ಅಷ್ಟೇ, ತುಂಬ ಕೊಳೆ ಸೇರಿಬಿಟ್ರೆ ಇನ್ಫೆಕ್ಷನ್ ಆಗಿ ಗುಳ್ಳೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ತುಂಬ ನಾವು ಸ್ನಾನ ಮಾಡಿದಾಗ ಶ್ಯಾಂಪು ನೀರಾಗ್ಬೋದು, ಇಲ್ಲ ಮುಖ ತೊಳಿತಾ ಸೋಪ್ ಆಗ್ಬೋದು, ಇದೆಲ್ಲ ಕಿವಿಯಲ್ಲಿ ಸೇರುತ್ತೆ. ಹಾಗಾಗಿ ನೀಟಾಗಿ ಈ ರೀತಿ ಕ್ಲೀನ್ ಮಾಡಿಬಿಟ್ಟು ವಾಶ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನಮಗೊಂದು ರೀತಿ ಪಾಸಿಟಿವ್ ವೈಬ್ ಇರುತ್ತೆ. ಸೊ ಈ ಇಯರಿಂಗ್ ಬಂದು ನನಗೆ ತುಂಬಾ ಇಷ್ಟ. ಈ ಕಲರ್ ಕಾಂಬಿನೇಷನ್ ನೋಡಿ, ಈ ಕಲರ್ ತುಂಬಾ ಇಷ್ಟ ನನಗೆ. ಪರ್ಪಲ್, ವೈಲೆಟ್, ಡಾರ್ಕ್ ಬ್ರೈಟಾಗಿ ಇರುವಂತಹ ಪರ್ಪಲ್, ಇದು ಬಂದು ಒಂಥರ ನೋಡಿದ್ರೆ ವೈಲೆಟ್ ಆಗೂ ಕಾಣಿಸುತ್ತೆ, ಇನ್ನೊಂದು ಕಡೆ ಸೈಡಿಂದ ನೋಡಿದ್ರೆ ಡಾರ್ಕ್ ಪರ್ಪಲ್ ಥರನೂ ಕಾಣಿಸುತ್ತೆ. ಸೊ ಇಯರಿಂಗ್ ಬಂದು ನನಗೆ ತುಂಬ ಇಷ್ಟಪಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿಯ ವಾಲಿನ ತೊಗೊಂಡಿದ್ದು ನಾನು. ಡಿಸೈನ್ ಕೂಡ ಚೆನ್ನಾಗಿ ನೀಟಾಗಿ ಅನ್ನಿಸ್ತು ನನಗೆ. ತುಂಬ ಜನರ ಕಿವಿಯಲ್ಲಿ ನೋಡಿದ್ದೀನಿ ನಾನು, ಕೆಳಗಡೆ ಒಂದು ರೀತಿ ಸರ ಥರ ಕೊಟ್ಟಿರ್ತಾರೆ, ಚೈನು ಚಿಕ್ಕದಾಗಿ ಅದು ನೇತಾಡೋ ಥರ ಕೊಟ್ಟಿರ್ತಾರೆ. ಬಟ್ ನಾನು ಆ ಥರದ್ದು ಅಷ್ಟೊಂದು ನನಗೆ ಓವರ್ ಅನಿಸುತ್ತೆ ಅದು ಡಿಸೈನು. ಇದು ನಾರ್ಮಲ್ ರೇಷ್ಮೆ ಸ್ಯಾರಿಗೆ, ಯಾವುದಾದ್ರೂ ಒಳ್ಳೆ ಅನಾರ್ಕಲಿ ಕುರ್ತೀಸ್ಗೆ, ಟ್ರೆಡಿಷ್ನಲ್ ಆಗಿರುವಂತಹ ಬಾರ್ಡರ್ ಡ್ರೆಸ್ಗಳಿರುತ್ತಲ್ಲ, ಡ್ರೆಸ್ ಆಗಿರ್ಬೋದು ಇಲ್ಲ ಸ್ಯಾರಿ ಆಗಿರ್ಬೋದು, ಅದಕ್ಕೆಲ್ಲ ಒಳ್ಳೆ ಆ್ಯಪ್ಟಾಗಿ ಸೆಟ್ ಆಗುತ್ತೆ ಇದು. ಸೊ ಇದನ್ನು ಬಂದು ನಾನು ಆಗಾಗ ಹಾಕ್ಕೋತಾ ಇರ್ತೀನಿ ಒಳ್ಳೊಳ್ಳೆ ಸ್ಯಾರೀಸ್ಗೆ. ಈ ಥರ ಸ್ಯಾರಿ ಕಲರ್ಗೆಲ್ಲ ಪೇರ್ ಮಾಡ್ತಾ ಇರ್ತೀನಿ, ತುಂಬ ಚೆನ್ನಾಗಿ ಅನಿಸುತ್ತೆ ಮನಸ್ಸಿಗೆ. ಸೊ ಇದು ಬಂದು ನನಗೆ 22,000 ಸಮಥಿಂಗ್ ಬಿದ್ದಿತ್ತು. ಈ ಓಲೆ ಬಂದು 4 ಗ್ರಾಮ್ ಇದೆ, ಕರೆಕ್ಟಾಗಿ 4 ಗ್ರಾಮು, ಒಂದು ಸ್ವಲ್ಪ 100 ಮಿಲಿ ಹೆಚ್ಚು ಕಮ್ಮಿ, ಹೆಚ್ಚಿಗೆ ಇದೆ, ಕಡಿಮೆ ಅಂತೂ ಇಲ್ಲ, 4 ಗ್ರಾಮ್ ಮೇಲೇ. ಸೊ ಕರೆಕ್ಟಾಗಿ ನೆನಪಿದೆ ನನಗೆ. 44,000ಕ್ಕೂ ನಾನು ಬಂದು ಒಡವೆನ ತೊಗೊಂಡೆ. ಇದು 22 ಸಾವಿರ ಚಿಲ್ಲರೆ ಆಗಿತ್ತು. ಅದು ಇನ್ನೊಂದು ಜೊತೆನೂ ಸೇಮ್ 8 ಗ್ರಾಮ್ ತೊಗೊಂಡಿದ್ದೆ ನಾನು, ಕರೆಕ್ಟಾಗಿ 8 ಗ್ರಾಮ್ 300-400 ಮಿಲಿ ಇರೋ ಥರ. ಸೊ ಚೆನ್ನಾಗಿ ಅವತ್ತು ಕೂಡಿ ಬಂತು ನನಗೆ. ಇದು ಸ್ಟೋನ್ ಇರಬಹುದು, ನೀವು ಅನ್ಕೋಬೋದು ಸ್ಟೋನ್ಗೆಲ್ಲ ಕೊಟ್ಟಿದ್ದೀರಾ ದುಡ್ಡು ಅಂತ. ಬಟ್ ಈ ಥರ ವಾಲೆಗಳಿಗೆಲ್ಲ ಸ್ಟೋನ್ ಇದ್ರೇ ಚೆನ್ನಾಗಿರೋದು. ಎಲ್ಲಿ ಸ್ಟೋನ್ನ ನಾವು ಕಡಿಮೆ ಮಾಡಬೇಕು ಅಂದರೆ, ದುಡ್ಡು ಹಾಕಿ ನಾವು ತುಂಬ ಕಷ್ಟಪಟ್ಟು ಕೂಡಿಟ್ಟು ತೊಗೊಳ್ತೀವಿ ಅನ್ನೋವಾಗ ಸ್ಟೋನ್ನ ಬಾರ್ಗೇನ್ ಮಾಡ್ಬೋದು, ಬೇಡ ಅಂತ. ಒಂದು ವೇಳೆ ನೀವು ಕಾರ್ಡ್ ಕಟ್ಟಿದ್ದೀರಾ, ನಿಮಗೆ ಪ್ರಾಫಿಟ್ ಸಿಗ್ತಾ ಇದೆ ಅಂದರೆ ನೀವು ಸ್ಟೋನ್ ವಿಷಯದಲ್ಲಿ ನೋಡ್ಕೊಂಡು ಆರಾಮಾಗಿ ತೊಗೋಬೋದು. ಅಂದರೆ ಜಾಸ್ತಿ ಸ್ಟೋನ್ ತುಂಬ ಹೆವಿ ಇರೋ ಥರ ಬೇಡ. ಈ ರೀತಿ ಓಲೆಗಳಿಗೆ 1-2 ಸ್ಟೋನ್ ಇದ್ರೇ ಚೆನ್ನಾಗಿ ಕಾಣೋದು. ಬಟ್ ಇದರಲ್ಲಿ ಬಂದು ಸ್ವಲ್ಪ ವೆಯ್ಟ್ಲೆಸ್ ಸ್ಟೋನೇನೇ ಇದು, ಅಷ್ಟೊಂದೇನು ಇದ್ದಿರಲಿಲ್ಲ. ಬಟ್ ನಾನೇನು ಕೊಡೋವಾಗೇನು ಸ್ಟೋನ್ ರೇಟ್ ಕೊಟ್ಟಿರಲಿಲ್ಲ ಬಿಡಿ, ಕಡಿಮೆ ಮಾಡಿನೇ ಕೊಟ್ಟೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.